ಬೆಂಗಳೂರಿನ ಬಿಎಂಟಿಸಿ ಬಸ್ನಲ್ಲಿ ಫುಲ್ ಮಾರಾಮಾರಿಯಾಗಿದೆ. ಪುರುಷ ಕಂಡಕ್ಟರ್, ಲೇಡಿ ಪ್ರಯಾಣಿಕರೊಬ್ಬರ ಬಡಿದಾಟ ಆಗಿದೆ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಕಿರಿಕಾಗಿದೆ, ಮಾತಿಗೆ ಮಾತು ಬೆಳೆದಿದೆ. ಮೊದಲಿಗೆ ಏನಾಗುತ್ತೆ, ಬಸ್ ಡ್ರೈವರ್ ಮೇಲೆಯೇ ಮಹಿಳೆ ಹಲ್ಲೆ ಮಾಡ್ತಾಳೆ. ನಂತರವಾಗಿ ಲೇಡಿ ಪ್ಯಾಸೆಂಜರ್ ಮೇಲೆ ಕೈ ಮಿಲಾಯಿಸ್ತಾರೆ ಚಾಲಕ. ಮಾತಿಗೆ ಮಾತು ಫಸ್ಟು ಬೆಳೆಯುತ್ತೆ. ಮೊದಲಿಗೆ ಏನಾಗುತ್ತೆ, ಬಸ್ ಡ್ರೈವರ್ ಮೇಲೆ ಮಹಿಳೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ. ಆನಂತರವಾಗಿ ಲೇಡಿ ಪ್ಯಾಸೆಂಜರ್ ಮೇಲೆ ಕೈ ಮಿಲಾಯಿಸಿರುವಂಥದ್ದು ಚಾಲಕ. ಬೆಂಗಳೂರಿನ ಪೀಣ್ಯ ಎನ್ಟಿಟಿಎಫ್ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸೆಪ್ಟೆಂಬರ್ 8ರ ಸಂಜೆ 6:30 ಸುಮಾರಿಗೆ ಆಗಿರುವಂತಹ ಘಟನೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಏನಾಯ್ತು ಅಂತ ಹೇಳಿ ಘಟನೆ? ಅದರಲ್ಲೂ ಕೂಡ ಡ್ರೈವರ್ ಮೇಲೆ ಆಕೆ ಹಲ್ಲೆ ಮಾಡ್ತಾ ಇದ್ದಾಳೆ, ಜೊತೆಗೆ ಅನಂತರವಾಗಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಏನಾದರೂ ಕಾರಣಗಳು ಇರಬೇಕಲ್ವಾ? ಏನೋ ಆಗಿರುತ್ತೆ ಅಲ್ಲಿ ವಸ್ತುಸ್ಥಿತಿ. ಸೊ ಏನಿದೆ ಅಪ್ಡೇಟ್ಸ್? ಕುಸುಮ, ಏನು ಒಂದು NTTF ಸರ್ಕಲ್ ಏನಿದೆ ಯಶವಂತಪುರ ಬಳಿ, ಈ ಒಂದು BMTC ಹೋಗ್ತಿರುತ್ತೆ. ಆ ಒಂದು BMTC ಬಸ್ಸಲ್ಲಿ ಕೂಡ ಒಂದಷ್ಟು ಜನ ಪ್ರಯಾಣಿಕರು ಕೂಡ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಹಾಗೆ ಒಂದು ಮಹಿಳೆ ಕೂಡ ಇರ್ತಾರೆ. ಒಂದು ಸ್ಟಾಪ್ ಅನ್ನ ಕೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಬಸ್ಸನ್ನು ನಿಲ್ಲಿಸೋದಿಲ್ಲ, ಮುಂದೆ ಬಂದು ಬಸ್ಸನ್ನು ನಿಲ್ಲಿಸ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಆ ಡ್ರೈವರ್ ಮತ್ತು ಆಕೆ ಪ್ರಯಾಣಿಕರು ಏನಿರ್ತಾರೆ, ಇಬ್ಬರ ನಡುವೆ ಕೂಡ ಮಾತಿನ ಚಕಮಕಿ ಆಗಿರುವಂಥದ್ದು. ಆ ವೇಳೆ ಆಕೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಆತ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗ್ತಾನೆ. ಹೀಗೆ ಆ ಇಬ್ಬರ ನಡುವಿನ ಮಾತಿನ ಚಕಮಕಿಯಿಂದ ಹಲ್ಲೆ ಆಗಿರುವಂತಹದ್ದು. ಈ ಒಂದು ದೃಶ್ಯಗಳನ್ನು ಕೂಡ ಹೊರಗಡೆ ಇದ್ದಂತಹ ಪ್ರಯಾಣಿಕರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗ ಯಾವುದೇ ದೂರನ್ನು ಕೂಡ ಕೊಟ್ಟಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ BMTC ಬಸ್ ಸಿಬ್ಬಂದಿ, ಡ್ರೈವರ್ ಆಗಿರಬಹುದು ಅಥವಾ ಕಂಡಕ್ಟರ್ಗಳಾಗಿರಬಹುದು, ಸಾರ್ವಜನಿಕರು ಮತ್ತು ವಾಹನ ಸವಾರರ ನಡುವೆ ಆಗಾಗ ಗಲಾಟೆ ಆಗ್ತಾನೆ ಇರುತ್ತೆ. ಇತ್ತೀಚೆಗೆ ಕೂಡ ಬನಶಂಕರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲೂ ಕೂಡ ಒನ್ ವೇಯಲ್ಲಿ ಬಂದಂತಹ ಟೂ ವೀಲರ್ ನಲ್ಲಿ ಇಬ್ರು ಕೂಡ ಡ್ರೈವರ್ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಕೇಸ್ ಆಗಿತ್ತು, ಅದನ್ನ ಅರೆಸ್ಟ್ ಕೂಡ ಮಾಡ್ಕೊಂಡಿದ್ರು. ಅಲ್ಲದೆ ಎರಡು ಬಸ್ಗಳ ಸಂಚಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬಸ್ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ಪರಸ್ಪರ BMTC ಬಸ್ ಡ್ರೈವರ್ಗಳೇ ಕೂಡ ಗಲಾಟೆಯನ್ನು ಮಾಡ್ಕೊಂಡಿದ್ರು. ಎಲ್ಲ ಒಂದು ಕಡೆ ಇವರಿಗೆ ಈ ಒಂದು ಕಾನೂನಿನ ಅರಿವು ಕಡಿಮೆ ಆಗ್ತಾ ಇದೆಯಾ, ಸಾರ್ವಜನಿಕರ ಜೊತೆ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಅನ್ನೋದರ ಅರಿವು ಇಲ್ವಾ, ಅಥವಾ ಕೆಲಸದ ಒತ್ತಡಗಳ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗಿರುವಂತದ್ದು. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಮಹಿಳೆ ಮತ್ತು ಏನು ಒಂದು ಕಂಡಕ್ಟರ್ ನಡುವೆ ಆದಂತಹ ಹಲ್ಲೆ ಕೂಡ ವೈರಲ್ ಆಗಿದೆ. ಮುಂದೆ ಏನಾದರೂ ಆಕೆ ದೂರನ್ನ ಕೊಡ್ತಾರಾ, ಅಥವಾ ಈ ಘಟನೆಗೆ ಸಂಬಂಧಪಟ್ಟಂತೆ ಅವರೇನಾದರೂ ಕ್ಲಾರಿಫಿಕೇಶನ್ ಕೊಡ್ತಾರಾ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.